ಗುಡ್ ಮಾರ್ನಿಂಗ್ ಎವ್ರಿವನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತಿನ ದಿನ ತ್ರಿರಂಗ ಕವರ್ ಮಾಡೋಣ ಅಂತ ಇದ್ದೀವಿ, ನಾನು ನಮ್ಮ ಅಪ್ಪ ಇಬ್ಬರೇ. ಸೊ ಅವ್ರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ನನ್ನ ಗಾಡಿ ವಾರ್ಮ್ ಅಪ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಇವತ್ತಿನ ವಿಡಿಯೋ ಫುಲ್ಲು ತ್ರಿರಂಗ, ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ ಮೂರು ಟೆಂಪಲ್ನೂ ನಾವು ಕವರ್ ಮಾಡ್ತೀವಿ ಒಂದು ದಿನದಲ್ಲಿ. ನೋಡೋಣ, ಆದಷ್ಟು ಟ್ರೈ ಮಾಡೋಣ ಕವರ್ ಮಾಡೋಕ್ಕೆ ಟೆಂಪಲ್ನ. ಕರೆಕ್ಟಾಗಿ ಟೈಮ್ ಬಂದು 3:34 ನೋಡಿ, 3:34 ಆಗಿದೆ. ಸೊ ಗಾಡಿ ಕ್ಲೀನ್ ಮಾಡಿ ವಾರ್ಮ್ ಅಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ ಗಾಡಿ ವಾರ್ಮ್ ಅಪ್ಪಲ್ಲಿದೆ, ಗಾಡಿ ವಾರ್ಮ್ ಅಪ್ ಆಗ್ತಾಯಿದೆ. ಕ್ಲೀನ್ ಮಾಡಬೇಕು, ಫುಲ್ ಕೊಳೆ ಆಗಿದೆ. ಕ್ಲೀನ್ ಮಾಡಿ ಬನ್ನಿ, ಕ್ಲೀನ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಓಡೋ ಟೈಮಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾವು ರೀಚ್ ಆಗಿದ್ದೀವಿ ಎಕ್ಸ್ಪ್ರೆಸ್ ವೇ. ಈಗ ಕರೆಕ್ಟಾಗಿ ಟೈಮ್ ಬಂದು 4:15. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. ನಾವು ಭಾನುವಾರ ಹೊರಡಬೇಕಾಗಿತ್ತು, ಯಾಕೆಂದರೆ ಭಾನುವಾರ ವೀಕ್ ಡೇ ಇರೋದ್ರಿಂದ, ವೀಕ್ ಆಫ್ ಇರೋದ್ರಿಂದ ಎಲ್ಲ ಜನಗಳ ಕ್ರೌಡೆಡ್ ಜಾಸ್ತಿ ಇರುತ್ತೆ ಅಂತ ನಾವು ವೀಕ್ ಡೇನಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ, ಜನಗಳು ಎಷ್ಟಿರ್ತಾರೆ, ಭಕ್ತಾದಿಗಳು, ಭಕ್ತ ಸಮೂಹ ದೇವಸ್ಥಾನದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನೋಡೋಣ. ದರ್ಶನ ಪಿಲಿಗ್ರಿಮೇಜ್ ಯಾತ್ರೆ ದರ್ಶನ ಮಾಡೋದಕ್ಕೆ ಹೊರಟಿದೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಶ್ರೀರಂಗಪಟ್ಟಣದಲ್ಲಿ ಆದಿರಂಗ, ಮತ್ತು ಶಿವನ ಸಮುದ್ರದಲ್ಲಿ ಮಧ್ಯರಂಗ, ಶ್ರೀರಂಗದಲ್ಲಿ ಅಂತ್ಯರಂಗ. 3 ರಂಗನಾಥ ಸ್ವಾಮಿಗಳ ದರ್ಶನ ಮಾಡಿದ್ರೆ ಜೀವನದಲ್ಲಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಪ್ರತೀತಿ ಇದೆ. ಇದನ್ನು ನಾವು ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ಫೈನಲಿ ಗಾಯ್ಸ್ ಎಂಟ್ರ್ ಆದ್ವಿ ಶ್ರೀರಂಗಪಟ್ಟಣ ಟೆಂಪಲ್ ಹತ್ತತ್ರ. ನೋಡೋಣ ಓಪನ್ ಇದೆಯಾ. ಈಗ ಟೈಮ್ ಬಂದು ಎಷ್ಟು, 6:15 5:15. ಸ್ಟ್ರೈಟ್ ಅಲ್ವಾ? ಬಂದಿದ್ದೀವಿ ಶ್ರೀರಂಗಪಟ್ಟಣ ಸ್ಟ್ರೀಟ್ಸ್. ವೆಲ್ಕಮ್ ಟು ಶ್ರೀರಂಗಪಟ್ಟಣ ಸ್ಟ್ರೀಟ್ಸ್. ಇಲ್ಲೆಲ್ಲ ಡೆಕೋರೇಷನ್ ಮಾಡಿಬಿಟ್ಟವ್ರೆ. ಆಷಾಢ ಮಾಸ ಅಂದ್ಬಿಟ್ಟು ಡೆಕೋರೇಷನ್ ಮಾಡಿರೋದಲ್ವ? ಆಷಾಢ ಅಲ್ಲ, ಧನುರ್ಮಾಸ. ಸಾರಿ, ಧನುರ್ಮಾಸ. ರಶ್ ಬಿಡಿ, ಸಿಕ್ಕಾಪಟ್ಟೆ ರಶ್. ಎಸಿ ಗಾಡಿಗಳು ಸೋಮವಾರನೇ ಈ ರೇಂಜಿಗೆ. ಈಗ ನೆನ್ನೆ ಬಂದಿದ್ರೆ ಕತೆ ಅಷ್ಟೇ. 5 ಗಂಟೆಗೆ ಬಂದು ಇಲ್ಲ ಹಾಕ್ಬಿಡ್ಲಾ? ಜಾಮ್ ಆಗ್ಬಿಟ್ಟಾರ. 5 ಗಂಟೆ 6 ಗಂಟೆಗೆ ವೆಲ್ಕಮ್ ಟು ಶ್ರೀರಂಗಪಟ್ಟಣ ಆ್ಯಂಡ್ ಟೆಂಪಲ್. ಆದಿರಂಗಕ್ಕೆ ಬಂದಿದ್ದೀವಿ. ಬೇಗ ಹೋಗಿ ಅಲ್ಲೇ ಈಗ ಪಟ ಅಂತ ಓಡಿ ಸಿಕ್ಕಾಪಟ್ಟೆ ರಶ್ ಇದೆ. ನೋಡೋಣ, ರಶ್ ಆಯ್ತೋ ಏನೋ. ಓಪನ್ ಇದೆಯೋ ಗೊತ್ತಿಲ್ಲ, ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ. 6 ಗಂಟೆ ಕ್ಲೋಸು. ಓಪನ್ ಆಗೋದು 7:00ವರೆಗೆ. ನೋಡಿ ಫುಲ್ ರಶ್ಶು. ಓಹೋ, ಬಿಟ್ಟವ್ರೆ. ಆ್ಯಕ್ಚುಲಿ ಇಲ್ಲಿ 2 ಲೈನ್ ಮಾಡ್ತಾರೆ, ಒಂದು ಧರ್ಮದರ್ಶನ, ಇನ್ನೊಂದು 50 ರೂಪೀಸ್ ಟಿಕೆಟ್ತು. ನೋಡಿ, ಇದು ಈ ಲೈನ್ ಬಂದು ಧರ್ಮದರ್ಶನ ಅಲ್ಲಿ ನಿಂತಿರೋದು. ಇನ್ನೂ ಒಂದು ಲೈನ್ ಬರುತ್ತೆ ನೋಡಿ, ಇದು ಎಲ್ಲ ಆಗ ಮೂವ್ ಆಗೋ ಟೈಮಲ್ಲಿ ಖಾಲಿ. ನೋಡಿ, ಇದು ಒಂದು 50 ರೂಪೀಸ್ ಟಿಕೆಟ್ ಕೊಟ್ಟಿರೋದು. 2 ಸೇಮೇ. ಇವೆಲ್ಲೋದ್ರೂ ಆಮೇಲೆ ಕೊನೆಗೆ ಅಲ್ಲೇ ಜಾಯ್ನ್ ಆಗ್ತಾರೆ. ಒಟ್ಟು ಹೋಗ್ಬೋದು ಅಂತಂದರೆ. ನೋಡಿ, ಇದು ಎಂಟ್ರೆನ್ಸ್.
ಮುಗಿಸಿ ಹೊರಗೆ ಬಂದ್ವಿ. ಫೈನಲಿ ದರ್ಶನ ಮುಗಿಸಿ ಹೊರಗೆ ಬಂದ್ವಿ ನೋಡಿ. ಈಗ ಮಧ್ಯರಂಗಕ್ಕೆ ಹೋಗ್ಬೇಕು. ಕಾರೆಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಅಲ್ಲೆಲ್ಲೂ ಇದೇ ಇಲ್ಲ, ಇಲ್ಲೇ ಒಳಗೆ, ಇಲ್ಲೇ ಹೋಗ್ಬೇಕು ಬನ್ನಿ ಪಾರ್ಕಿಂಗಿಗೆ. ನೋಡಿ ಟೆಂಪಲು. ಬಂದಾಗ ಎಷ್ಟು ಗಾಡಿ ಇತ್ತು, ಅಲ್ಲೇ ಖಾಲಿ ಖಾಲಿ. ಇನ್ನು ಮಧ್ಯರಂಗದಲ್ಲಿ ಫುಲ್ ರಶ್ ಇರ್ತಾರೆ. ಪಕ್ಕ ಮಧ್ಯರಂಗದಲ್ಲಿ ಫುಲ್ ರಶ್ ನೋಡಿ, ಅಲ್ಲೈತೆ ಕಾರು. ಸರಿ, ಈಗ ಮಧ್ಯರಂಗಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ವಿಡಿಯೋ ಸ್ಟಾರ್ಟ್. ಪಾರ್ಕಿಂಗ್ ಅಲ್ಲಿ ಮಾಡಿಬಿಟ್ಟು ಟೆಂಪಲ್ಗೆ ಇಲ್ಲಿ ಬರಬೇಕು. ಅಯ್ಯಯ್ಯೋ ಟಯರ್ ಕೊಳೆ. ಎಕ್ಸಿಟ್ ಒಂದೊಂದು ಸತಿ ರಶ್ ಇದ್ದಾಗ ಬಿಡಲ್ಲ, ಈಗೇನು ಬಿಡ್ತಾರ ಗೊತ್ತಿಲ್ಲ. ನೋಡಿ ಇದೇ ಟೆಂಪಲು ಮಧ್ಯರಂಗ. ಇದು ಈಗ ಹೊಸ್ದಾಗಿ ರಿನೋವೇಷನ್ ಮಾಡ್ತಾವ್ರೆ. ರಿಯಲ್ ಟೆಂಪಲ್ ಬಂದು ಅಲ್ಲಿ ಚಿಕ್ಕದಿದೆ, ಅಲ್ಲಿ ನೋಡಿ, ಅದು ಚಿಕ್ಕ ಟೆಂಪಲ್. ಅದು ಈಗ ದೊಡ್ಡದಾಗಿ ಒಳಗಡೆ ಕಟ್ತಾ ಇದ್ದಾರೆ. ಕಂಪ್ಲೀಟ್ ಆಯಿತು. ಇಲ್ಲೇ ತಿಂಡಿ ಗಿಂಡಿ ಎಲ್ಲ ಸಿಗುತ್ತೆ. ಇಲ್ಲಿ ನೋಡಿ ಕ್ಯೂ ಇರುತ್ತೆ, ಒಟ್ಟಿನಲ್ಲಿ ಬೇಗ ಕವರಪ್ ಆಗೋಗುತ್ತೆ. ಏನೊಂದು 10-20 ನಿಮಿಷ ಅಷ್ಟೇ. ಇಲ್ಲಿ 2,000 3,000 ಕೇಳ್ತಾರೆ, ಕೊಡೋಕ್ಕೋಗ್ಬೇಡಿ. ಇಷ್ಟೇ ನೋಡಿ ಟೆಂಪಲ್. ಸೊ ಈಗ ಅಂತ್ಯರಂಗ ಇಲ್ಲಿಂದ 8 ಅವರ್ಸ್ ಜರ್ನಿ. 8 ಅವರ್? ಹಾಂ. ಸೊ ಈಗ ಎಕ್ಸಿಟ್ಟು, ಲೆಟ್ಸ್ ಗೋ. ರಾಂಪುರ ರಾಂಪುರ ಪೊಲೀಸ್ ಸ್ಟೇಷನ್. ಮೈಸೂರು ಥರ ಕಾಣ್ತೈತಿ. ಹಾಂ, ರಾಂಪುರ ಪೊಲೀಸ್ ಸ್ಟೇಷನ್. ವೀರಪ್ಪನ ಪೊಲೀಸ್ನವ್ರುಗಳನ್ನ ಏನೋ ಟ್ರೈನಿಂಗ್ ಮಾಡ್ತಾರೆ. ಕಿಲೋಮೀಟರ್ಗಳು ತಮಿಳುನಾಡು ಬಾರ್ಡ್ರನ್ನು ತಲುಪಲಿದ್ದೇವೆ. ರಾಂಪುರ ಕರ್ನಾಟಕದ ಗಡಿ ಬಾರ್ಡರ್, ಕೊಳ್ಳೇಗಾಲ ತಾಲೂಕಿಗೆ ಸೇರುವಂಥ ರಾಂಪುರ. ಮಧ್ಯರಂಗದಿಂದ ಹೊರಟಾದ್ಮೇಲೆ 2 ರೂಟ್ ಸಿಗುತ್ತೆ. ಒಂದು 300 ಸಮಥಿಂಗ್ ಇದೆ, ಇನ್ನೊಂದು 298 ಇದೆ. ನಾವು 298 ಹೊರಟ್ವಿ, ಏನು ರೋಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅಲ್ಲಿ ರೋಡ್ ಹೆಂಗಿದೆ ಅಂದರೆ, ಈ ಕಡೆ 8 ಕಿಲೋಮೀಟರ್ಗೂ ಮುಂಚೆ ನಮ್ಮ ಕರ್ನಾಟಕದವ್ರು ಬಾರ್ಡ್ರ್ ಹಾಕ್ಕೊಂಡಿದ್ದಾರೆ, 8 ಕಿಲೋಮೀಟ್ರ್ ಆದಮೇಲೆ ತಮಿಳ್ನಾಡವ್ರು ಬಾರ್ಡ್ರ್ ಹಾಕ್ಕೊಂಡಿದ್ದಾರೆ. ಮಧ್ಯದಲ್ಲಿ 8 ಕಿಲೋಮೀಟರ್ ಏನಿದೆ ಅದಷ್ಟು ಇವರು ಟಾರ್ ಹಾಕ್ಸ್ಲಿ ಅಂತ ಕರ್ನಾಟಕದವರು, ಅವ್ರು ಟಾರ್ ಹಾಕ್ಸ್ಲಿ ಅಂತ ತಮಿಳ್ನಾಡವರು. ಈ ಥರ ಆಗಿ 8 ಕಿಲೋಮೀಟರ್ಸ್ ತುಂಬ ವರ್ಸ್ಟ್ ರೋಡ್ ಇದೆ. ನೀವು SUV ಆ ಥರ ಯಾವ್ದಾರ ವೆಹಿಕಲ್ ಇದ್ದರೆ ಆರಾಮಾಗಿ ಇದೇ ರೂಟಲ್ಲಿ ಹೋಗ್ಬೋದು. ಅದೇ ಸೆಡಾನೋ ಅಥವಾ ಹ್ಯಾಚ್ ಬ್ಯಾಕಲ್ಲೋ ಹೋಗ್ತೀನಿ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನೋಡೋಕೆ ಹೋದರೆ ನಾವು ಫುಲ್ಲು ಸ್ಲೋ ಆಗಿ, ಆ ರೋಡಂತೂ ಫುಲ್ಲು ವರ್ಸ್ಟ್ ಅಂದರೆ ವರ್ಸ್ಟು. ಆದರೆ ರೋಡಲ್ಲಿ ಹೋಗ್ಬೇಕಾದ್ರೆ ವ್ಯೂ ಮಾತ್ರ ಮಸ್ತಾಗಿದೆ. ಆ ಕಡೆ ಘಾಟ್ ಸೆಕ್ಷನ್ ಫುಲ್ಲು, ಆದಷ್ಟು ಸ್ಲೋ ಆಗಿ ಹೋಗಿ, ಆ ಕಡೆಯಿಂದನೂ ಗಾಡಿ ಬರ್ತಾ ಇರುತ್ತೆ. ಆದರೆ ಎಲ್ಲೋ ಅಲ್ಲಿ ಮಧ್ಯದಲ್ಲೆಲ್ಲೋ ನಿಲ್ಸೋಕೆ ಹೋಗಬೇಡಿ. ಮಳೆ ಟೈಮಲ್ಲಿ ಹೋಗಿದ್ವಿ ಅಂದರೆ ಇನ್ನೂ ಸಖತ್ತಾಗಿರುತ್ತೆ. ಆ ಕಡೆಯಿಂದ ಈವ್ನಿಂಗ್ ಬರಬೇಕಾದ್ರೆ ಮೈಸೂರು ಕಡೆಗೆ ಈ ರೂಟು ಸ್ವಲ್ಪ ಟಫ್ಫೇ ಅಂತ ಅಂದ್ಕೊಳ್ಳಿ. ಏನು ನೈಟ್ ಹೊತ್ತು ಬರ್ತೀನಿ ಅಂದರೆ ತುಂಬಾ ಕಷ್ಟ. ಏನಿದ್ರು ಲೈಟ್ ಇದ್ದಾಗ ಮಾತ್ರ ಬರಬೇಕಷ್ಟೆ. ಆಗಲೇ ಹೇಳಿದ್ನಲ್ಲ, ಇಲ್ಲಿಂದ ಸ್ಟಾರ್ಟ್ ನೋಡಿ, ವರ್ಸ್ಟ್ ರೋಡು.
ವ್ಯೂ ಮಾತ್ರ ಚೆನ್ನಾಗಿದೆ. ಇಲ್ಲಿ ರೋಡ್ ನೋಡಿದ್ರೆ ಮಾತ್ರ ಇಲ್ಲಿಂದ ಏನು 8 ಕಿಲೋಮೀಟರ್ಸ್ ಇದೆ, ಫುಲ್ಲು ಸ್ಲೋ. ನಾನಂತೂ ಗಾಡಿ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಸುಮ್ಮನೆ ಹೆಂಗಿದ್ರು ಡೌನ್ ಇತ್ತು ಆರಾಮಾಗಿ ಬಿಟ್ಬಿಟ್ಟಿದ್ದೆ, ಅದ್ರ ಪಡ್ಗದು ಹೋಗ್ಲಿ ಅಂತ. ಮಧ್ಯದಲ್ಲಿ ಎಷ್ಟೆಷ್ಟು ಆಳ ಇದೆ ಅಂದರೆ 2 ಅಡಿ ಹಳ್ಳ ಬರುತ್ತೆ, ಅಷ್ಟು ಹಳ್ಳ ಇದೆ. ಆದಷ್ಟು ಕೇರ್ಫುಲ್ಲಾಗಿ ಹೋಗಬೇಕು ಕಾರಲ್ಲಿ ಹೋಗ್ಬೇಕಾದ್ರೆ, ಈ ರೋಡಲ್ಲಿ ಮಾತ್ರ. ಬೇರೆ ರೋಡಲ್ಲಾದರೆ ಆರಾಮಾಗಿ 70 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಬಟ್ ಇದೊಂದು ಸ್ವಲ್ಪ ಟಫು. ಆಯ್ತಾ 230 ಆಯ್ತಾ? ಮಾರ್ಚ್ ಏಪ್ರಿಲ್ ಬಂದರೆ ಸೌಂದರ್ಯ ಅದೇ ಅಂತ ಸಕಾಲಾಗಿರುತ್ತೆ. ಅದು ಅಲ್ಲ, ಗಿಡಗಳೆಲ್ಲ ಚಿಗುರಿರುತ್ತೆ, ಒಳ್ಳೆ ಗಿಡ ನೋಡಿ ಒಣಗಿ ಇದೇನಿನ್ನ ಮತ್ತೆ ಚಿಗುರುತ್ತೆ ಏನೋ ಗೊತ್ತಿಲ್ಲ, ಆ ಕಲರ್ ಇದೆ. ಕಂಟಿನ್ಯೂಸ್ ಆಗಿ ಓಡಿಸಿರೋದಕ್ಕೆ 5:40 ತೋರಿಸ್ತಿದ್ದ ಟೈಮು 5:20 ತೋರಿಸೈತೆ. ಹೌದಾ? ಇನ್ನು ಕಂಟಿನ್ಯೂಸ್ ಆಗಿ ಓಡಿಸಿದ್ರೆ 4 o'clock ಎಲ್ಲ ತರ ನೋಡಿ. ಗಾಯಿಸಿಗೆ ಆರಿಸೆಂಟಲ್ ವರ್ಟಿಕಲ್ ಎಲ್ಲ ಗಾಡಿ ಓಡಿಸ್ತಾರೆ. ಯಾಕೆ ಬೇಕು? ಮುಂದೆ ಒಂದು ಬಸ್ಸು ಸುಮ್ಮನೆ ಪಾರ್ಕಿಂಗ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಅದು ಕೆಟ್ಟು ನಿಂತಿದೆ. ಯಾರದೇ ಗಾಡಿ ಕೆಟ್ಟೋದ್ರೆ ಸುಮ್ಮನೆ ನಿಲ್ಸ್ಬಿಟ್ಟು ಹೋಗ್ತಾ ಇರಬೇಕಷ್ಟೇ. ಈ ಕಡೆಯಿಂದ ಆ ಕಡೆಗೂ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆಗೂ ಬರೋಕ್ಕಾಗಲ್ಲ. ಇವತ್ತು ನಿಂತಿರ್ತೀವಿ, ಗಾಡಿ ಏನಾರ ಕೆಟ್ಟೋಯ್ತಂದ್ರೆ. ಇವತ್ತು ನಿಂತಿರೋ ಆದಷ್ಟು ಹೊರಡ್ಬೇಕಾದ್ರೆ ಅರ್ಜೆಂಟಾಗಿ ಹೋಗ್ಬೇಡಿ. ಆದಷ್ಟು ಗಾಡಿ ಎಲ್ಲ ಹೆಂಗಿದೆ ಕಂಡೀಷನ್ ನೋಡಿಕೊಂಡು ಆರಾಮಾಗಿ ಬನ್ನಿ. ಅವ್ರು ಯಾರು ಇಲ್ಲ, ನಿಂತಿದೆ ಎಲ್ಲ ಇಳಿಸ್ಬಿಟ್ಟು ಪ್ರಾಣಿಗೆ ಪಾಗೆ ರಾವತ್ತೇ ಇಲ್ಲ. ಪಳ್ಳೆಗಳ ಜಲ್ಲಿ ಪಳ್ಳೆ. ವಾಟ್ ಇಸ್ ದಿಸ್ ಬ್ರೋ? ವಾಟ್ ಇಸ್ ದಿಸ್ ಇಡಿಯಟ್ ರೋಡ್? ಹೌ ವಿ ಶುಡ್ ಸರ್ವೈವ್ ಫ್ರಮ್ ದಿಸ್ ರೋಡ್? ಇದು ಬಾರ್ ಇರಬೇಕು, ಅವ್ರು ಮಾಡಲಿ ಅಂತ ಇವ್ರು ಮಾಡಲಿ ಅಂತ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಜೋಡಿಸಿದ್ದಾರೆ. ಕಾಲು ಮೇಲೆ ಕಚ್ಚ ಮೇಲೆ ದುಡ್ಡು ಕಾಲು ಬಂದಿಲ್ಲ, ಬೇಗ ಕಂಪ್ಲೀಟ್ ಬೇಕೀಟಾಗುತ್ತೆ ಬಿಸಿಲಿದ್ರೆ. ನೋಡಿ, ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ, ಬಾರ್ಡರ್ ಸಿಗುತ್ತೆ. ಬಾರ್ಡರ್ ಆದಮೇಲೆ ಇದು ತಮಿಳ್ನಾಡು 20 ರೂಪಾಯಿ ರೋಡ್ ಸಿಗುತ್ತೆ. ಇದೆಲ್ಲ ಚೆನ್ನಾಗೇ ಇದೆ ರೋಡು. ಇಲ್ಲಿಂದ ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು, ಯಾವುದೇ ತೊಂದರೆ ತಾಪತ್ರೆ ಇಲ್ಲ. ಆಮೇಲೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟು ಅಥವಾ ತಮಿಳ್ನಾಡು ಇದ್ರ ಹತ್ರನೂ 20 ರೂಪೀಸ್ ಇಸ್ಕೊತಾರೆ, ಅದೊಂದು ಕೊಡಬೇಕಾಗುತ್ತೆ. ನಾನು ವೀಡಿಯೋ ತೆಗಿಯೋಕ್ಕಾಗಿಲ್ಲ. ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಇನ್ನೂ ಒಂದು ಮಧ್ಯ ರೋಡಲ್ಲಿ ಲಾರಿ ಬಿದ್ದೋಗ್ಬಿಟ್ಟಿತ್ತು ಘಾಟ್ ಸೆಕ್ಷನಿಂದ, ಅದೆಲ್ಲ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಹನ್ನೆರಡು ಗಂಟೆಯಲ್ಲಿ ಸ್ಟಾರ್ಟ್ ಆಗಿದ್ದು. 12 ಗಂಟೆಯಿಂದ ಆಚೆಗೆ ಸೆಕೆ ಅಂದರೆ ಸೆಕೆ, ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನಮ್ಮ ಗಾಡೀಲಿ. ಏನಪ್ಪ ಮಾಡೋದು ಅಂತ ಆಯಿತು. ಈಗ ನೋಡಿ ಹೇಗೆ ವರುಣದೇವ 12 ಗಂಟೆಯಲ್ಲಿ ಕೂಲಾಗಿ ಸಮಾಧಾನವಾಗಿ ತುಂಬ ನಯವಾಗಿ ಬೀಳ್ತಾ ಇದೆ ಭೂಮಿ ಮೇಲೆ. ಆ ಕಡೆ ನಮ್ಮ ಕೊಳ್ಳೇಗಾಲ ಸೈಡೆಲ್ಲ ನೋಡಿದ್ರೆ ಕಾಡೆಲ್ಲ ಒಣಗಿ ಮರ ಎಲ್ಲ ಎಲೆ ಎಲ್ಲ ಉದುರೋಗಿದೆ.
ಈ ಕಡೆ ನೋಡಿದ್ರೆ ಹಚ್ಚ ಹಸಿರಿನಿಂದ ತುಂಬ ಬ್ಯೂಟಿಫುಲ್ ನೇಚರ್, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ. ನೋಡಿ ಅಲ್ಲೇ ಕಾಣ್ತದೆ ಗೋಪುರ. ಈಗ ನೋಡೋಣ ಟೆಂಪಲ್ ಒಳಗೆ ಹೋಗ್ಬಿಟ್ಟು ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಕರೆಕ್ಟಾಗಿ 6-5 ಟೈಮು. ಲೇಟ್ ಆಗಿದ್ದು ಸಿಂಗಲ್ ರೋಡು 6ವರೆಗೆ. ಆಪೋಸಿಟ್ ಸೈಡ್ ಗಾಡಿ ತುಂಬ ಬರುತ್ತೆ. ಬೈಕಲ್ಲಿ ಬರೋದಾದರೆ ನೆಮ್ಮದಿ, ಕಾರಲ್ಲಿ ಬರೋದಾದರೆ ಸ್ವಲ್ಪ ಟಫು. ಮಳೆ ಫುಲ್ಲು ನೆನೀತಾ ಇದ್ದೀವಿ. ನೋಡೋಣ ದೇವ ತಮಿಳ್ನಾಡಿಗೆ ಕೃಪೆ ತೋರಿದ್ದಾನೆ. ಆರ್ಭಟದಲ್ಲಿಯೂ ಕೂಡ ನಾವು ನೋಡಿ, ನಾನು ಆಚೆ ಗಾಡಿ ಬಂದು ಈ ಥರ ಆಚೆ ಪಾರ್ಕಿಂಗ್ ಮಾಡಿಕೊಂಡೆ. ಒಳಗಡೆ ಫುಲ್ ಜಾಮ್ ಆಗಿದೆ. ಈ ಪೀಕ್ ಟೈಮ್ 41 ನಮ್ಮ ಏರಿಯಾ. ನೋಡಿ, ಯಾರು ಯೂಟ್ಯೂಬರ್ ಇದ್ದರೆ ನೋಡ್ಕೊಳ್ಳಿ, ಮಜಾ ಮಾಡಿ. ನಿಮ್ಮ ಗಾಡಿ ಯೂಟ್ಯೂಬಲ್ಲಿ ಬಂದಿದೆ ಅಂತ. ಇದು 41 MD ಎಲ್ಲ ನಮ್ಮ ಏರಿಯಾ ಎಲ್ಲ ಒಂದೇ ಕಡೆ ನಿಂತ್ಕೊಳ್ಳೋದು. ನೋಡಿ ಗೋಪುರ, ಇದು ಸೆಕೆಂಡ್ ಗೋಪುರ. ಫಸ್ಟಲ್ಲಿ ಅಲ್ಲಿ ಬೇರೆ ಇತ್ತು. 91 ಗೋಪುರಗಳಿದೆ ನೋಡಿ, ಅಲ್ಲೊಂದಿದೆ. ಫುಲ್ ಜಾಮ್ ಒಳಗಡೆ ಅಂತೂ ಫುಲ್ ಜಾಮ್. ನೋಡಿ, ಇಲ್ಲೆಲ್ಲಿ ಪಾರ್ಕಿಂಗ್ ಮಾಡೋದು ಗಾಡಿ ಆಗಲ್ಲ. ಒಂದು ಗಾಡಿ ಬಂದರೆ ಒಂದು ಗಾಡಿ ಹೋಗೋಕ್ಕಾಗೋದೇ ಇಲ್ಲ. ಒಳ್ಳೆ ಕೆಲಸ ಮಾಡಿದೆ. ಆಚೆ ಹಾಕಿ ನೆಮ್ಮದಿಯಾಗಿ ದರ್ಶನ ಮಾಡಿ ನೆಮ್ಮದಿಯಾಗಿ ಆಚೆ ಗಾಡಿ ಬಂದು ಆಚೆ ಗಾಡಿ ತಗೊಂಡು ಹೋಗ್ಬೋದು. ಈಗ ಫಸ್ಟ್ ಕ್ವಶನು, ಟೆಂಪಲ್ ಯಾವ ಸೈಡ್ ಇದೆ ಅಂತ ನೋಡೋಣ. ಸ್ಟ್ರೈಟ್ ಹೋಗೋಣ. ಹಾಂ, ಬೈಕಲ್ಲಾದರೆ ಬರ್ಬೋದು, ಬೈಕ್ ಒಳಗೂ ತೊಗೊಂಡೋಗ್ಬೋದು. ಕಾರ್ ಅಂದರೆ ಈ ಆಟೋದವರು. ಎಲ್ಲಿದೆ ಗೊತ್ತಿಲ್ಲ. ನಾರ್ತ್ ಟವರು. ಯಾವ ಟವರು? ಸೊ ಟೆಂಪಲ್ ಒಳಗೆ ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇದೇ ಎಂಟ್ರೆನ್ಸು ಅನಿಸುತ್ತೆ. ಬಾಸ್ ಫಂಕ್ಷನ್ ಮಾಡೋಕ್ಕೂ ಮುಂಚೆ ಇಲ್ಲಿ ಈ ಟೆಂಪಲ್ಗೆ ಬರಬೇಕಂತೆ. ನೋಡೋಣ. ಫುಲ್ ಕಾಲ್ ವಾಶ್. ನಾನು ಇಷ್ಟೇ ಟೆಂಪಲ್ ಇರೋದು ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಫುಲ್ಲು ಒಳಗೆ ಹೋಗಿದ್ದು ಹಂಗಾಗ್ಬಿಟ್ಟು ಎಷ್ಟು ದೊಡ್ಡದಾಗಿದೆ ಅಂದರೆ ಮಿನಿಮಮ್ 1 ಕೋಟಿ ಜನ ಅದರೊಳಗೆ ತುಂಬಿದ್ರೂ ಕಡಿಮೆನೇ ಕಾಣಿಸುತ್ತೆ. ರಶ್ಶೇ ಕಾಣಲ್ಲ ದೇವಸ್ಥಾನದಲ್ಲಿ. ಇನ್ನು ಶ್ರೀರಂಗನ ದರ್ಶನ ಮಾಡಬೇಕು ಒಳಗಡೆ ಅಂದರೆ ಫುಲ್ಲು ಧರ್ಮ ದರ್ಶನ ಮಾಡಬೇಕಂದ್ರೆ ಒಂದು ಚಕ್ರವ್ಯೂಹ ಭೇದಿಸ್ದಂಗೆ ಅಂತಲೇ ಅಂದ್ಕೊಳ್ಳಿ. ಅಷ್ಟು ಕ್ಯೂ ಇರುತ್ತೆ, ಅಷ್ಟು ಬ್ಯಾರಿಗೇಡ್ಸ್ಗಳು ಹಾಕಿರ್ತಾರೆ, ಅಷ್ಟು ಕರುಗಳಿರ್ತವೆ. ತುಂಬ ಮಜಾ ಇತ್ತು ಮಾತ್ರ ಟೆಂಪಲ್ ಒಳಗಡೆ. ನಾವು ಮೇಯ್ನ್ ಗರ್ಭಗುಡಿ ಎಲ್ಲಿದೆ ಅಂತ ಹುಡುಕಕ್ಕೆ ಇಷ್ಟೊತ್ತು ತೊಗೊಂಡಿದ್ದೀವಿ. ಇಲ್ಲಿ ಈ ಕಡೆ ಕಲ್ಯಾಣಿ ಇದೆ ಲೆಫ್ಟ್ ಸೈಡಲ್ಲಿ. ಮಾತ್ರ ತುಂಬ ಚೆನ್ನಾಗಿದೆ ಟೆಂಪಲ್. ನೋಡಿ, ಮೇಯ್ನ್ ಟೆಂಪಲ್ ಅದು. ಏನು ದೊಡ್ಡದಾಯ್ತದು. ಹಾಗಾದ್ರೆ ಎಂಟ್ರೆನ್ಸ್ ಯಾವ ಕಡೆ ಅದು? ಅದೇ ಮೇನ್ ಎಂಟ್ರೆನ್ಸ್. ನೋಡಿ, ಇದೇ ಕ್ಯೂ ದರ್ಶನಕ್ಕೆ ಅಂತ. ಇಲ್ಲಿ 500 rupees ಅಂದ್ಬಿಟ್ಟು ಕ್ಯೂಗೆ ನಿಲ್ಲಿಸಿದ್ರು. ಇನ್ನೊಂದು ಆ ಕಡೆ 100 rupees ಅಂತ ಹೇಳಿದರು. ನಾವು ವೆಯ್ಟ್ ಮಾಡ್ತಿದ್ವಿ. ಜನಗಳೆಲ್ಲ ತುಂಬ ಜಾಸ್ತಿ ಆದ್ರಲ್ಲ, ಸೊ ಎಲ್ಲರನ್ನೂ ಆ ಕಡೆ ಕಳಿಸ್ಬಿಟ್ರು. ನೋಡಿ, ಇವಾಗ ಒಳಗೆ ಎಂಟ್ರಿ ಆದ್ವಿ. ಕೊನೆಗೆ ಇಲ್ಲಿ 500 ಅಂತ ಅಂತಾರೆ. ಅಲ್ಲಿ ನೀವು ಮೇಯ್ನ್ ಎಂಟ್ರೆನ್ಸ್ ಒಳಗಡೆ ಹೋದಾದ್ಮೇಲೆ ನಿಮಗೆ ಅಲ್ಲಿ ಡಿವೈಡ್ ಮಾಡ್ತಾರೆ. ಸ್ಪೆಷಲ್ ದರ್ಶನ ಮತ್ತು ಧರ್ಮ ದರ್ಶನ ಅಂತ. ಧರ್ಮ ದರ್ಶನ ಬಂತು ಅಂದರೆ ನಾವು ಲೆಫ್ಟ್ಗೆ ಹೋಗ್ಬೇಕಾಗತ್ತೆ. ಪೇ ಮಾಡಿ ಹೋಗ್ತೀನಿ ಅಂದರೆ ರೈಟ್ಗೆ ಹೋಗ್ಬೇಕಾಗತ್ತೆ. ನೋಡಿ,
ಈ ಥರ ಇರುತ್ತೆ ಕ್ಯೂ. ನಾವು ಇಷ್ಟೇ ಅಂತ ಅಂದ್ಬಿಟ್ಟು ಹೋದರೆ ಇನ್ನೂ ಇದೆ ನೋಡಿ ಮುಂದಕ್ಕೆ. ನೋಡಿ ಅದೇ ಎಂಟ್ರೆನ್ಸು, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಫೈನಲಿ ದೇವ್ರ ದರ್ಶನ ಆಯಿತು. ಈಗ ರಾಮಾನುಜಾಚಾರ್ಯರ ಕ್ಲೋಸ್ ಆಗಿದೆ ಅಂತೆ, ನೋಡೋಣ ಹೋಗೋದು ಒಳಗೆ. ಒಟ್ಟಿನಲ್ಲಿ ದರ್ಶನ ಮಾತ್ರ ಮಸ್ತಾಗಾಯಿತು. ಇದು ರಾಮಾನುಜಾಚಾರ್ಯರ ದೇಹವನ್ನು ಹಂಗೆ ಇಟ್ಟಿದ್ದಾರಂತೆ, ನೋಡೋದು ಹೋಗಿ. ಇದೇನಾ? ಇದೇ ಇರಬೇಕು. ತಮಿಳ್ ಒಂದು ಅರ್ಥ ಆಗಲ್ಲ, ಅರ್ಥ ಆಗಿದ್ದಿದ್ರೆ ಇನ್ನೂ ಈಸಿ. ಸೊ ಬೆಳಗಿನ ಜಾವ ಒಂದು ಸತಿ ಬಂದು ಟ್ರೈ ಮಾಡಿ ನೋಡೋಣ. ಇನ್ನು ನೋಡೋಣ, ಸಿಕ್ಕಿದ್ರೆ ತಗೊಳ್ಳೋಣ ಬನ್ನಿ. ಇದು ಟಾಪ್ ವ್ಯೂ. ಇದನ್ನು ತೊಗೋಬೇಕಂದ್ರೆ ಅಲ್ಲೇ ಕೆಳಗಡೆ ಕೌಂಟರ್ 50 ರೂಪೀಸ್ ಕೊಟ್ಟು ತೊಗೋಬೋದು. ಇನ್ನು ನೀವು ಕ್ಯಾಮ್ರಾ DSLR ತರ್ತೀನಿ ಅಂದರೆ 100 ರೂಪೀಸ್ ಕೊಡಬೇಕಾಗತ್ತೆ. ಇಲ್ಲಿಂದ ಫುಲ್ ವ್ಯೂ ಎಲ್ಲ ದೇವ್ರ ಟೆಂಪಲ್ಲು ಆ ತುದಿಯಿಂದ ಈ ತುದಿವರೆಗೂ ನಿಮಗೆ ವ್ಯೂ ಕಾಣುತ್ತೆ, ಆರಾಮಾಗಿ ನೋಡ್ಬೋದು. ಆನೆ ಕೂಡ ಇದೆ ಇಲ್ಲಿ. ಫುಲ್ ಮಸ್ತ್. ಮೇಲಿಂದ ಎಲ್ಲ ಏನೇ ಕಾಣುತ್ತೆ. ಎಷ್ಟೆಷ್ಟು ದೇವಸ್ಥಾನ ಇದೆ, ಎಷ್ಟಿದೆ. ಗೋಡೆ ಎಷ್ಟು ಆಗಿ ಮಾಡಿರೋದಲ್ಲ, ಈಗ ರೀಸೆಂಟಾಗಿ ಇದೆಲ್ಲ ರೀಕನ್ಸ್ಟ್ರಕ್ಷನ್. ದೇವಸ್ಥಾನ ಪೈಪ್ ಎಲ್ಲ ಇಲ್ಲ. ಎಲ್ಲದು ಕೊಳ ಎಲ್ಲೋಯ್ತು? ಕೊಳ ಅದು ಅದ ಆ ಕಡೆ ಇರೋದು. ನಾವು ಇಲ್ಲಿ ಈ ಕಡೆ ಬಂದ್ಬಿಟ್ಟಿದ್ದೀವಿ, ಅದು ಆ ಕಡೆ ಟೆಂಪಲ್. ಇದು ಅದು ಒಟ್ಟಿನಲ್ಲಿ ಟೆಂಪಲ್ ಇದೆ, ದೊಡ್ಡ ಟೆಂಪಲ್ ಯಾವುದು ಇದೆ. ಇದು ಇದೆ, ಇದು ಎಂಟ್ರೆನ್ಸ್. ಏನು ಸಕ್ಕತ್. ಓ ಅಲ್ಲೂ ಹೋಗೋದಾ? ಈ ತರ ಇದಿದೆ ಅಂತ ಯಾರು ದರ್ಶನ್ ಗೋಲ್ಡ್ ಕಲರ್ ಇದೆಯಲ್ಲ, ಅದು ಮೇನ್ ಇದೆ. ಗೋಲ್ಡ್ ಹಾಂ ನೋಡಿ. ಏನು ಆನೆ? ಎಲಿಫೆಂಟ್. ಇಲ್ಲಿಗೆ ನಾವು ಫುಲ್ಲು ಕಂಪ್ಲೀಟಾಗಿ ಟೆಂಪಲ್ ನೋಡಿದ್ದಾಯಿತು. ಕೊನೆಗೆ ಅಲ್ಲಿ ಕಾವೇರಿ ತೀರದಲ್ಲಿ ಹೋದ್ವಿ, ನೀರಿರಲಿಲ್ಲ. ಸುಮ್ಮನೆ ಹೇಗಿದೆ ಅಂತ ನೋಡೋಣ ಅಂತ. ಪೈನು ಪಾಸ್ ಆಗುತ್ತೆ, ಸಕ್ಕತ್ತಾಗಿದೆ ಇದು. ಇನ್ನು ನೀರು ತುಂಬಿದಾಗ ತುಂಬ ಚೆನ್ನಾಗಿರುತ್ತೆ. ಕೆಳಗೂ ಇಳ್ದು ಹೋಗಿದ್ವಿ, ಅಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ರು. ಸೊ ಅಷ್ಟೇ. ಗೂಡ್ಸು ಇಲ್ಲಿಗೆ ಈ ವಿಡಿಯೋ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.